ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿನ ಕಲಿಕಾಂಶ 2 ಮತ್ತು ಕಲಿಕಾ ಹಳೆ 4ಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಒಂದು ಕಲಿಕಾಂಶ 2ಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡೋಣ. ಜೊತೆಗೆ ಕಲಿಕಾ ಹಳೆ 4ನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳೋಣ. ಈಗಾಗಲೇ ನೀವು ತರಗತಿಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರಿಸಿ ಆಗಿದೆ. ಇನ್ನೊಂದು ಬಾರಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಈ ಒಂದು ಕಲಿಕಾಂಶ 2ಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಈ ಕಲಿಕಾಂಶ 2ರಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಅಧ್ಯಯನ ಮಾಡ್ಕೊಂಡು ಬರ್ತೇವೆ. ಮೊದಲನೇದಾಗಿ ಕಾಲಗಣನೆ. ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಕಾಲಗಣನೆಗೆ ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಇತಿಹಾಸ ತಿಳಿಯಲು ಕಾಲಗಣನೆ ಅತಿ ಅಗತ್ಯವಾಗಿರುವಂಥದ್ದಾಗಿದೆ. ಒಂದು ಘಟನೆ ಯಾವ ಒಂದು ಕಾಲದಲ್ಲಿ ಘಟಿಸಿತು ಅನ್ನೋದನ್ನು ತಿಳಿದುಕೊಂಡಾಗ ಮಾತ್ರ ಇತಿಹಾಸವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯಾವ ಒಂದು ಸ್ಥಳದಲ್ಲಿ ಘಟಿಸಿತು, ಯಾವ ಒಂದು ಅವಧಿಯಲ್ಲಿ ಘಟಿಸಿತು ಅನ್ನೋದನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ. ಆ ಕಾರಣಕ್ಕೋಸ್ಕರ ಈ ಒಂದು ಕಲಿಕಾಂಶ 2ರಲ್ಲಿ ಕಾಲಗಣನೆಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿಕೊಳ್ಳೋಣ. ಕಾಲಗಣನೆಯನ್ನು ಯಾವ ರೀತಿಯಾಗಿ ಪರಿಗಣಿಸಲಾಗುವಂಥದ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಈಗ ಉದಾಹರಣೆಯಾಗಿ ಈ ಒಂದು ಘಟನೆಯನ್ನು ಗಮನಿಸಿಕೊಳ್ಳೋಣ. ನಾನು ಜನಿಸಿದ್ದು, ಈಗ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಂಡಾಗ ನಾನು ಜನಿಸಿದ್ದು 2005ನೇ ವರ್ಷದಲ್ಲಿ ಜನಿಸಿರುವಂಥದ್ದು. ಇಲ್ಲಿ ಕೇವಲ ವರ್ಷಗಳನ್ನು ಮಾತ್ರ ತೆಗೆದುಕೊಂಡು ಕಾಲಗಣನೆಯನ್ನು ಅಧ್ಯಯನ ಮಾಡಿಕೊಳ್ತಾ ಇರುವಂಥದ್ದು. ನಾನು ಜನಿಸಿರುವಂಥ ವರ್ಷ 2005. ಇನ್ನು ನನ್ನ ತಂದೆ ಜನಿಸಿದ ವರ್ಷ 1970. ಈ ಒಂದು 2005 ನಾನು ಜನಿಸಿರುವಂಥ ವರ್ಷವಾಗಿದ್ದಾಗ, ಈಗ ನಾನು ಅಂಥೇಳಿ ಕಲ್ಪನೆ ಮಾಡಿಕೊಳ್ಳಿ. ನೀವು ಕಲ್ಪನೆ ಮಾಡಿಕೊಂಡಾಗ ಈಗ ನಾನು ಜನಿಸಿರುವಂಥ ವರ್ಷ 2005 ಆಯಿತು. ಈಗ ನನ್ನ ತಂದೆ ಜನಿಸಿರುವಂಥದ್ದು 1970 ಅಂತ ಹೇಳಿದಾಗ 1970 ನಾನು ನೋಡಿಲ್ಲ, ಕಂಡಿಲ್ಲ. ಈಗ 2005ರಲ್ಲಿ ನಾನು ಜನಿಸಿರೋದು ಅನ್ನೋದು ಗೊತ್ತಿರುವಂಥದ್ದು, ಆದರೆ 1970 ನಾನು ಕಂಡಿಲ್ಲ, ಆದರೆ ನನ್ನ ತಂದೆ ಗೊತ್ತಿರುವಂಥದ್ದು ಆಗಿರುವಂಥದ್ದಾಗಿದೆ. ಇನ್ನು ತಂದೆ ವಿವಾಹವಾಗಿರುವಂಥ ವರ್ಷ 1995 ಅಂತ ಹೇಳಿದ್ರು. ಇದನ್ನು ಸಹ ನಾನು ನೋಡಿಲ್ಲ ಅಂದಾಗ ಈ ತಂದೆ ನೋಡಿರುವಂಥ ತಂದೆಯವರು ಈ ಒಂದು ಘಟನೆಯನ್ನು ಕಂಡುಕೊಂಡಿರುವಂಥದ್ದಾಗಿದೆ. ಆದರೆ ನಾನು ಈ ಒಂದು ಘಟನೆ ನಡೆದಿರುವಂಥ ವರ್ಷದಲ್ಲಿ ನನಗೆ ಅನುಭವಕ್ಕೆ ಇಲ್ಲ, ಇದು ಸಹ ನಾನು ಕಂಡಿರದೇ ಇರುವಂಥ ವರ್ಷ ಆಗಿರುವಂಥದ್ದು. ಈಗ ನಾನು 2005ರಲ್ಲಿ ಜನಿಸಿರುವಂಥದ್ದಾದರೆ 1970 ನನ್ನ ತಂದೆಯವರಿಗೆ ಗೊತ್ತಿರುವಂಥದ್ದು, 1995 ಸಹ ನನ್ನ ತಂದೆಯವರಿಗೆ ಗೊತ್ತಿರುವಂಥದ್ದು. ಇದು ಒಂದು ನನ್ನ ಕಾಲಾವಧಿಗಿಂತಲೂ ಹಿಂದಿನದಾಗಿರುವಂಥದ್ದು ಆಗಿದೆ. ಹೀಗೆ ನನ್ನ ಅಕ್ಕನ ಜನನ 1998 ಆಗಿರುವಂಥ, ನನಗಿಂತ ಅವಳು 7 ವರ್ಷ ಹಿರಿಯವಳು ಅಂತ ಹೇಳಂದಾಗ ಈಗ ನನ್ನ ಅಕ್ಕ ಜನಿಸಿರುವಂಥದ್ದು ಸಹ ಆ ಒಂದು ವರ್ಷ ನಾನು ನೋಡಿಲ್ಲ, ನನಗಿಂತಲೂ ಮುಂಚಿತವಾಗಿರುವಂಥದ್ದಾಗಿದೆ. 2005ರಲ್ಲಿ ನಾನು ಜನಿಸಿರುವಂಥದ್ದಾದಾಗ ನನಗಿಂತಲೂ ಮುಂಚಿತವಾಗಿರುವಂಥದ್ದು 1998 ಆಗಿರುವಂಥದ್ದು. ನನಗಿಂತ 7 ವರ್ಷ ಹಿರಿಯವಳಾಗಿರೋ ನನ್ನ ತಂದೆಯವರಿಗೆ ಈ ಒಂದು ವರ್ಷಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದಿದ್ದೇ ಆದಲ್ಲೂ ಸಹ ಅವರ ಒಂದು ಅನುಭವಕ್ಕೆ ಈ ವರ್ಷಗಳು ಬಂದಿರುತ್ತೆ, ಆದರೆ ನನಗೆ ಈ ಒಂದು ವರ್ಷಗಳು ಅನುಭವಕ್ಕೆ ಬಂದಿರಲ್ಲ. ಇನ್ನು ನನ್ನ ಅಜ್ಜನ ಬಗ್ಗೆ ತೆಗೆದುಕೊಂಡಾಗ ನನ್ನ ಅಜ್ಜ ಜನಿಸಿರುವಂಥ ವರ್ಷ 1955 ಅಂದಾಗ ಇದನ್ನು ಸಹ ನಾನು ಕಂಡಿರುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಕೇಳಿ ತಿಳಿದುಕೊಂಡಿರುವಂಥದ್ದು ಆಗಿರ್ತದೆ. ಬಹಳಷ್ಟು ವರ್ಷಗಳು ಹಿಂದೆ ಹೋದಂತೆಲ್ಲ ಕೇಳಿ ತಿಳಿದುಕೊಂಡಿರುವಂಥದ್ದಾಗಿರ್ತದೆ. ಈಗ ಈ ಒಂದು ನನ್ನ ತಂದೆಯವರು ಜನಿಸಿರುವಂಥ ವರ್ಷಕ್ಕೆ ಮತ್ತು ನನ್ನ ಅಜ್ಜನು ಜನಿಸಿರುವಂಥ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ನನ್ನ ತಂದೆಯವರು ಸಹ ನನ್ನ ಅಜ್ಜ ಜನಿಸಿರುವಂಥ ವರ್ಷವನ್ನು ಅವರು ಕಂಡಿರೋದಿಲ್ಲ. ಅವರಿಗಿಂತಲೂ ಇತಿಹಾಸ ಹಳೆಯದಾಗಿರುವಂಥದ್ದು ಆಗಿರುವಂಥದ್ದು. 1970ರಲ್ಲಿ ನನ್ನ ತಂದೆ ಜನಿಸಿರುವಂಥದ್ದು, 1945 ನನ್ನ ಅಜ್ಜ ಜನಿಸಿರುವಂಥದ್ದು ಆದಾಗ ನನ್ನ ತಂದೆಯವರು ಅಜ್ಜ ಜನಿಸಿರುವಂಥ ವರ್ಷವನ್ನು ಊಹಿಸಿಕೊಳ್ಳುವಂಥದ್ದು ಆಗಿರುವಂಥದ್ದಾಗಿರುತ್ತೆ. ಇನ್ನು ನನ್ನ ಅಜ್ಜನ ತಂದೆ, ಈಗ ನಾನು ಜನಿಸಿರುವಂಥ 2005 ಆಯಿತು, ನನ್ನ ತಂದೆ ಜನಿಸಿರುವಂಥದ್ದು 1970 ಆಯಿತು, ನನ್ನ ಅಜ್ಜ ಜನಿಸಿರುವಂಥದ್ದು 1945 ಆಯಿತು. ಈಗ ನನ್ನ ಅಜ್ಜನ ಅಜ್ಜ ಅಥವಾ ನನ್ನ ಅಜ್ಜನ ತಂದೆ ಅಂತ ಹೇಳಿ ಹೇಳುವಂಥದ್ದು. ಇಲ್ಲಿ ನನ್ನ ಅಜ್ಜನ ತಂದೆ ಜನಿಸಿರುವಂಥದ್ದು, ಜನನವಾಗಿರುವಂಥದ್ದು ನಮಗೆ ತಿಳಿದಿಲ್ಲ. ಯಾವ ವರ್ಷದಲ್ಲಿ ಇದೆ ಅನ್ನೋದು ಅನುಭವಕ್ಕೆ ಬಂದಿಲ್ಲ, ಅದನ್ನು ಗೊತ್ತೇ ಆಗ್ತಾ ಇಲ್ಲ. ದಾಖಲೆ ಸಹ ಇದಕ್ಕೆ ಸಂಬಂಧಿಸಿದಂತೆ ತಿಳಿದಿಲ್ಲ. ನನ್ನ ಅಜ್ಜನಿಗಿಂತ 25 ವರ್ಷ ಹಿಂದೆ ಜನಿಸಿರಬೇಕು ಅನ್ನೋದು ನಾವು ಊಹಿಸ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ, ನಮಗೆ ಅರಿವಿಗೆ ಬರ್ತಾ ಇಲ್ಲ ಯಾವ ವರ್ಷದಲ್ಲಿ ಇದೆ ಅನ್ನೋದು ಒಂದು ಸ್ಪಷ್ಟವಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ದೊರೆತೇ ಇರುವಂಥ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಕಲ್ಪನೆ ಮಾಡ್ಕೊಳ್ಬೋದು. ಅವರಿಗೆ ಒಂದು 22-23 ವರ್ಷದಲ್ಲಿ ಮದುವೆ ಆಗಿದೆ ಅಂದಾಗ 25ನೇ ವರ್ಷಕ್ಕೆ ನಮ್ಮ ತಂದೆಯವರು ಜನಿಸಿರಬೇಕು ಅನ್ನೋದು 25 ವರ್ಷಗಳ ಹಿಂದೆ ಅಂತೇಳಿ ಹೇಳುವಂಥದ್ದು. ಹೀಗೆ ಇತಿಹಾಸ ರಚನೆ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಈ ಒಂದು ಸ್ಪಷ್ಟವಾಗಿರುವಂಥ ದಾಖಲೆಗಳು ಸಿಗದೇ ಇರುವಂಥ ಸನ್ನಿವೇಶದಲ್ಲಿ ದೊರೆತಿರುವಂಥ ದಾಖಲೆಗಳ ಆಧಾರದ ಮೇಲೆ ಇತಿಹಾಸ ರಚನೆ ಆಗುವಂಥದ್ದಾಗಿರುತ್ತೆ. ಇದು ಊಹೆಯ ಕಾಲ ಆಗಿರುವಂಥದ್ದು. ಈ ಕಾಲವು ಇತಿಹಾಸ ಕಾಲ ಅಂತ ಹೇಳಿ ಗುರುತಿಸಿರುವಂಥ. ಈಗ ನನ್ನ ಅಜ್ಜನ
ತಂದೆ ಜನಿಸಿರುವಂಥ ಕಾಲ ಯಾವಾಗ ಅನ್ನೋದು ಸ್ಪಷ್ಟವಾಗಿ ತಿಳಿದೇ ಇರುವಂಥ ಕಾರಣಕ್ಕೋಸ್ಕರ ಇದು ಒಂದು ಊಹೆ ಮಾಡುವಂಥದ್ದು. ನನ್ನ ಅಜ್ಜಗಿಂತಲೂ ಎಷ್ಟು ವರ್ಷ ಹಿರಿಯವರು ಅನ್ನೋ ಆಧಾರದ ಮೇಲೆ ಅವರು ಜನಿಸಿರುವಂಥ ವರ್ಷವನ್ನು ಇಲ್ಲಿ ಊಹೆ ಮಾಡುವಂಥದ್ದಾಗಿದೆ. ಈ ಕಾಲವನ್ನೇ ಇತಿಹಾಸ ಕಾಲ. ಹೀಗೆ ಇತಿಹಾಸ ರಚನೆ ಆದಾಗ ಇಲ್ಲಿ ನಾವು ಗಮನಿಸಿಕೊಂಡು ಬಂದೇವೆ, ನಾನು ಜನಿಸಿರುವಂಥ ವರ್ಷ ನಮ್ಮ ತಂದೆಗೆ ಸ್ಪಷ್ಟವಾಗಿರುವಂಥ ಅನುಭವ ಇರುವಂಥದ್ದಾಗಿರ್ತದೆ. ಆದರೆ ನಮ್ಮ ತಂದೆಯವರಿಗೆ ಅವರ ತಂದೆ ಜನಿಸಿರುವಂಥ ವರ್ಷ ಗೊತ್ತಿರಲ್ಲ. ಹೀಗೆ ಏನಾಗಿರುವಂಥದ್ದು, ಬಹಳಷ್ಟು ಹಿಂದೆ ಹೋದಂತೆ ಇಲ್ಲಿ ನನ್ನ ಅಜ್ಜನ ತಂದೆಯವರಿಗೂ ಹೋದಂತೆ ಏನಾಗಿರ್ತದೆ, ಒಂದು ಸ್ಪಷ್ಟವಾಗಿರುವಂಥ ವರ್ಷ ತಿಳಿದೇ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಒಂದು ದೊರೆತಿರುವಂಥ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಊಹೆ ಮಾಡಿ ಈ ಕಾಲವನ್ನು ಗುರುತಿಸುವಂಥ, ಇದನ್ನೇ ಇತಿಹಾಸ ಕಾಲ ಅಂಥೇಳಿ ಗುರುತಿಸುವಂಥದ್ದು. ಇನ್ನು ಇದನ್ನು ಮುಂದುವರಿಸಿಕೊಂಡು ಹೋದಾಗ ಈಗ ನನಗೆ ಇರುವಂಥ ವರ್ಷ 17 ವರ್ಷಗಳು, ವರ್ತಮಾನ ಕಾಲವನ್ನು ನಾವು ಗುರುತಿಸಿ ಈಗ 17 ವರ್ಷ ಅದ ಅಂದಾಗ ಈ ವರ್ಷ ನನಗೆ ಸ್ಪಷ್ಟವಾಗಿರುವಂಥ ಜ್ಞಾನ ಇರುವಂಥದ್ದಾಗಿರ್ತದೆ. ಆ ಒಂದು ವರ್ತಮಾನ ಕಾಲ ಇದು ಆದಾಗ ಇದಕ್ಕಿಂತಲೂ ಹಿಂದೆ ಹೋಗಿರುವಂಥದ್ದೆಲ್ಲ ಆ ಒಂದು ಇತಿಹಾಸ ಕಾಲ ಆಗಿರುವಂಥದ್ದು. ನನ್ನ ಚಿಕ್ಕಪ್ಪನ ಮಗಳು 4 ವರ್ಷ ವಯಸ್ಸಿನವಳು, ಮುಂದೆ ಅವಳು ನಾನು ಜನಿಸಿದ ಕಾಲವನ್ನು ಕಲ್ಪಿಸಿಕೊಳ್ಳುತ್ತಾಳೆ. ಈಗ 4 ವರ್ಷದ ಮಗು ಇದ್ದಾಳೆ. ಈ ಒಂದು 4 ವರ್ಷದ ಮಗು ಇರುವಂಥವಳು ನಾನು ಜನಿಸಿರುವಂಥದ್ದು, ಈಗ 17 ವರ್ಷದವನು ನಾನಾಗಿದ್ದಾನೆ. ನಾನು ಜನಿಸಿರುವಂಥ ವರ್ಷ ಯಾವಾಗ ಅಂದಾಗ ಅವಳು ಕಲ್ಪನೆ ಮಾಡ್ಕೊಂಡು ಮುಂದೆ ಒಂದು ದಿವಸ ಅವಳು ಕಲ್ಪನೆ ಮಾಡ್ಕೊಳ್ತಾರೆ. ಈಗಿರುವಂಥ ಕಾಲ ಮುಂದೆ ಒಂದು ದಿವಸದಲ್ಲಿ ಇತಿಹಾಸವಾಗುವಂಥದ್ದು ಆಗಿರ್ತದೆ. ಆ ಒಂದು ಐತಿಹಾಸಿಕ ಕಾಲ ಆಗಿ ಕಲ್ಪಿಸಿಕೊಳ್ಳುವಂಥದ್ದು ಸಹ ಆಗಿರ್ತದೆ. ಈಗ ನಮ್ಮ ಅಜ್ಜನ ಅಜ್ಜ ಅಂತ ಹೇಳಿ ತಗೊಂಡಾಗ ಯಾವ ರೀತಿಯಾಗಿ ನಾವು ಒಂದು ಕಲ್ಪನೆ ಮಾಡಿಕೊಂಡು ಈ ವರ್ಷದಲ್ಲಿ ಇರಬಹುದು ಅನ್ನೋದನ್ನು ಊಹಿಸ್ತೀವೋ ಹಾಗೆ ಈ ಒಂದು ಘಟನೆಗಳನ್ನು ನಾವು ತೆಗೆದುಕೊಂಡಾಗ ಬರುವಂಥದ್ದು ಆಗಿದೆ. ಇದನ್ನೇ ನಕ್ಷ ರೂಪದಲ್ಲಿ ಗುರುತಿಸಿದರೆ ಯಾವ ರೀತಿಯಾಗಿ ಕಂಡು ಬರ್ತದೆ, ಒಂದು ನಕ್ಷ ರೂಪದಲ್ಲಿ ನಾವು ಗುರುತಿಸ್ಕೊಂಡು ಬರೋಣ. ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಂದಾಗ ಇಲ್ಲಿ ಊಹಾತ್ಮಕ ಕಾಲ ಮತ್ತು ಕಲ್ಪಿತ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲೇ ನಾವು ಕೆಲವೊಂದಿಷ್ಟು ಕಲ್ಪಿತ, ಈಗ ನಾನು ಜನಿಸಿರುವಂಥ ವರ್ಷದಲ್ಲಿ ಸ್ಪಷ್ಟವಾಗಿರುವಂಥ ಜ್ಞಾನ ಗೊತ್ತಿರಲ್ಲ, ಆದರೆ ಈ ವರ್ಷದಲ್ಲಿ ಜನಿಸಿರುವಂಥದ್ದನ್ನು ನಾವು ವರ್ತಮಾನ ಕಾಲದಲ್ಲಿ ತೆಗೆದುಕೊಂಡು ಊಹಾತ್ಮಕ ವರ್ತಮಾನ ಕಾಲಕ್ಕಿಂತಲೂ ಇಲ್ಲಿ ವರ್ತಮಾನ ಕಾಲವನ್ನು ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಏಕೆಂದರೆ ಈಗ ನನ್ನ ತಂದೆಯವರು ಅದನ್ನು ಹೇಳ್ತಾ ಇರ್ತಾರೆ, ಸ್ಪಷ್ಟವಾಗಿ ಈ ದಿನಾಂಕದಂದು ಈ ವರ್ಷದಂದು ಜನಿಸಿರುವಂಥದ್ದು ಅಂತ ಹೇಳಿರುವಂಥದ್ದಾಗಿರ್ತದೆ. ಇದಕ್ಕಿಂತಲೂ ಹಿಂದೆ ಊಹೆಗೆ ಬಂದಾಗ ಅದು ಏನಾಗಿರುವಂಥದ್ದು ಊಹಾತ್ಮಕ ಕಾಲವಾಗಿರುವಂಥದ್ದು. ಇದನ್ನು ನಾವು ಈ ರೀತಿಯಾಗಿ ಗುರುತಿಸ್ಕೊಂಡಾಗ ಇಲ್ಲಿ ನೋಡೋಣ, ನಾವೊಂದು ಬಾಕ್ಸನ್ನು ಹಾಕಿ ಇಲ್ಲಿ ಊಹಾತ್ಮಕ ಕಾಲ ಮತ್ತು ಕಲ್ಪಿತ ವರ್ತಮಾನ ಕಾಲಕ ಅಂಥೇಳಿ ಗುರುತಿಸಿರುವಂಥದ್ದು. ಈಗ ನಾವು ಇಲ್ಲಿರುವಂಥ ವರ್ಷಗಳನ್ನು ನಾವು ಘಟನೆಗಳನ್ನು ತಿಳಿದುಕೊಂಡು ಬಂದಾಗ ಈಗ ನಾವೇನು ಮಾಡ್ಬೋದು, ಈ ರೀತಿ 1945, 1970, 1995, 1998, ಇದು ಆದ ನಂತರ 2005 ನಾನು ಜನಿಸಿರುವಂಥ ವರ್ಷ, ಇನ್ನು 2006, 2007, 2008 ಹೀಗೆ ಮುಂದೆ ಹೋದಂತೆ ಈ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ಬರುವಂಥದ್ದಾಗಿರ್ತದೆ. ಈ ರೀತಿ 1947 ಇವೆಲ್ಲ ಊಹಾತ್ಮಕ ಕಾಲ, ನಮಗೆ ಊಹಾತ್ಮಕ ಕಾಲ. ಆ ಒಂದು ಕಾಲಘಟ್ಟದಲ್ಲಿರುವಂಥವರಿಗೆ ಇವು ವರ್ತಮಾನ ಕಾಲ ಆದಾಗ ನಮಗೆ ಊಹಾತ್ಮಕ ಕಾಲ. ಈಗ ನಮಗೆ ಇರುವಂಥ ವರ್ತಮಾನ ಕಾಲ ಮುಂದೆ ಒಂದು ದಿವಸದಲ್ಲಿ ಊಹಾತ್ಮಕ ಕಾಲವಾಗಿ ಪರಿಣಮಿಸಬಹುದಾಗಿರುವಂಥದ್ದು ಆಗಿದೆ. ಮುಂದೆ ಬರುವಂಥ ಜನಾಂಗದವರು ಇದನ್ನು ಊಹಾತ್ಮಕ ಕಾಲವಾಗಿ ತೆಗೆದುಕೊಳ್ಳಬಹುದಾಗಿರುವಂಥದ್ದು ಆಗಿರ್ತದೆ. ಈ ರೀತಿ ನಾವು ಇತಿಹಾಸದ ಕಾಲವನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು ಆಗಿದೆ. ಇನ್ನು 365 ದಿನಕ್ಕೆ ಏನು 365 ಅಥವಾ 366 ಅಧಿಕ ವರ್ಷ ಇದ್ದಂಥ ಸನ್ನಿವೇಶದಲ್ಲಿ ಒಂದು ವರ್ಷ ಅಂತ ಹೇಳಿ ವಿಭಾಗಿಸುವಂಥದ್ದು. ಒಂದು ವರ್ಷ ಅಂದಾಗ 365 ದಿನಗಳನ್ನು ಪರಿಗಣಿಸಿಕೊಂಡು ಒಂದು ವರ್ಷ ಅಂತ ಹೇಳುವಂಥದ್ದು. ಇನ್ನು 10 ವರ್ಷಗಳಿಗೆ ಸೇರಿಸಿ ಒಂದು ದಶಕ ಅಂತ ಹೇಳಿ, ಈಗ ಅಳತೆ ಮಾಡುವುದಕ್ಕಾಗಿ ನಾವು ಯಾವ ರೀತಿ ಮಾಪಕಗಳನ್ನು ಬಳಸ್ಕೊಳ್ತೀವೋ ಹಾಗೆ ಒಂದು ವರ್ಷಗಳನ್ನು ಸಹ ಅಳತೆ ಮಾಡುವುದಕ್ಕಾಗಿ ಈಗ ದಿನಗಳು 365 ದಿನಗಳನ್ನು ಸೇರಿಸಿ ಒಂದು ವರ್ಷ ಅಂತೇಳಿ ಮಾಡ್ಕೊಂಡಿರುವಂಥದ್ದು. ಹಾಗೆ 10 ವರ್ಷಗಳನ್ನು ಸೇರಿಸಿಕೊಂಡು ಒಂದು ದಶಕ ಅಂತೇಳಿ ಮಾಡಿರುವಂಥದ್ದು. ಇನ್ನು 10 ದಶಕಗಳಿಗೆ ಅಥವಾ 100 ವರ್ಷಗಳಿಗೆ ಸೇರಿಸಿ ಒಂದು ಶತಮಾನ ಕಾಲ ಅಂತೇಳಿ ಅಥವಾ ಶತಕ ಅಂತೇಳಿ ಸಹ ಕರೆಯುವಂಥದ್ದು. ಒಂದು ಶತಮಾನ ಅಥವಾ ಒಂದು ಶತಕ, 100 ವರ್ಷಗಳ ಒಂದು ಗುಂಪನ್ನು ಶತಮಾನ ಅಂತೇಳಿ ಗುರುತಿಸಿರುವಂಥದ್ದು. ಇನ್ನು 1000 ವರ್ಷಕ್ಕೆ ಒಂದು ಸಹಸ್ರಮಾನ ಅಂಥೇಳಿ, ಈ 1000 ವರ್ಷಗಳ ಒಂದು ಗುಂಪಿಗೆ ಸಹಸ್ರಮಾನ ಅಂಥೇಳಿ ಗುರುತಿಸಿರುವಂಥದ್ದು. ಇನ್ನು ಸಾಮಾನ್ಯ ಶಕಪೂರ್ವ, ಸ.ಶ.ಪು ಅಂಥೇಳಿ ಶಾರ್ಟ್ ಕಟ್ನಲ್ಲಿ ಬರೆದುಕೊಂಡು ಬರುವಂಥದ್ದು ಸಾಮಾನ್ಯ ಶಕಪೂರ್ವ. ಈ ಹಿಂದೆ ಇದನ್ನು ಕ್ರಿಸ್ತ ಪೂರ್ವ ಅಂತಲೂ ಸಹ ಬರಿತಾ ಇರುವಂಥದ್ದು ಆಗಿತ್ತು. ಇದನ್ನು ಸ.ಶ.ಪು ಅಂಥೇಳಿ ಶಾರ್ಟ್ ಆಗಿ ಬರೆಯುವಂಥದ್ದು ಸಾಮಾನ್ಯ ಶಕಪೂರ್ವ ಅಂಥೇಳಿ. ಇನ್ನು ಸಾಮಾನ್ಯ ಶಕ ಅಂಥೇಳಿ ಕರೆಯುವಂಥದ್ದು, ಇದನ್ನು ಈ ಹಿಂದೆ ಕ್ರಿಸ್ತ ಶಕ ಅಂಥೇಳಿ ಕರಿತಾ ಇರುವಂಥದ್ದು ಸಾಮಾನ್ಯ ಶಕ, ಮತ್ತು ಸಾಮಾನ್ಯ ಶಕಪೂರ್ವ ಅಂದ ಕ್ರಿಸ್ತಪೂರ್ವ ಅಂತೇಳಿ ಕರಿತಾ ಇರುವಂಥದ್ದಾಗಿದೆ. ಇವುಗಳನ್ನು ನಾವು ಇತಿಹಾಸದಲ್ಲಿ ಬಳಸಿಕೊಳ್ಳುವಂಥದ್ದಾಗಿರ್ತದೆ. ಭಾಳಷ್ಟು ವರ್ಷಗಳ ಹಿಂದೆ ಒಂದು ಹೋದಾಗ ಒಂದು ಸಾಮಾನ್ಯ ಶಕ ಪೂರ್ವಕ್ಕಿಂತಲೂ ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಸ.ಶ.ಪು ಅಂಥೇಳಿ ಬರೆಯುವಂಥದ್ದು. ಈಗಿರುವಂಥ ಕಾಲಮಾನವನ್ನು ಸಾಮಾನ್ಯ ಶಕ ಅಂಥೇಳಿ ಕರೆಯುವಂಥದ್ದು ಆಗಿದೆ.
ಇನ್ನು ಕಲಿಕಾಂಶ 2ಕ್ಕೆ ಸಂಬಂಧಿಸಿದಂತೆ ಇವಿಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡಾಗಿದೆ. ಈಗ ಒಂದು ಚಟುವಟಿಕೆ ಕಲಿಕಾ ಹಾಳೆ 4 ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ನೋಡಿಕೊಂಡು ಬರೋಣ. ಈ ಎಲ್ಲ ಅಂಶಗಳ ಅಧ್ಯಯನದ ನಂತರ ಕಲಿಕಾ ಹಾಳೆ 4 ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಚಟುವಟಿಕೆ 1 ಕಾಲಾನುಕ್ರಮದಲ್ಲಿ ಬರೆದು ಅಧ್ಯಯನ ಮಾಡಿಕೊಂಡು ಬರೋಣ. ಈ ಒಂದು ಚಟುವಟಿಕೆ ಪುಸ್ತಕದಲ್ಲೂ ಸಹ ಈ ಒಂದು ಕಾಲಾನುಕ್ರಮದಲ್ಲಿ ಬರೆಯೋಣ ಅನ್ನೋದು ಕೊಟ್ಟಿರುವಂಥದ್ದು ಅಂಶ ಆಗಿರುವಂಥದ್ದು. ಇಲ್ಲಿ ನೀವು ಹುಟ್ಟಿದ ವರ್ಷ, ಭಾರತ ಸ್ವತಂತ್ರಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ, ಈ ಒಂದು ಘಟನೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ. ಈ ಒಂದು ಕಾಲಾನುಕ್ರಮದಲ್ಲಿ ಬರೆದಾಗ ನಾವು ಹಿಂದೆ ನಡೆದಿರುವಂಥದ್ದಿಂದ ಪ್ರಾರಂಭಿಸಿ ಈಗಿನವರೆಗೂ ಮುಂದುವರಿಸಿಕೊಂಡು ಬಂದಾಗ ಇದನ್ನು ಕಾಲಾನುಕ್ರಮದಲ್ಲಿ ಬರೆದುಕೊಳ್ಬೇಕಾಗಿರುವಂಥದ್ದು. ಕಾಲಾನುಕ್ರಮದಲ್ಲಿ ಬರಿಬೇಕಾಗಿರುವಂಥ ಸನ್ನಿವೇಶದಲ್ಲಿ ಮೊದಲು ಇವುಗಳು ಯಾವ ಒಂದು ವರ್ಷದಲ್ಲಿ ನಡೆದಿರುವಂಥದ್ದನ್ನು ಗುರುತಿಸ್ಕೊಳ್ಬೇಕಾಗಿರುವಂಥದ್ದು. ಈಗ ನಾವು ಇವು ನಡೆದಿರುವಂಥ ವರ್ಷಗಳನ್ನು ಈ ರೀತಿಯಾಗಿ ಬರೆದುಕೊಳ್ಳೋಣ. ನೀವು ಹುಟ್ಟಿದ ವರ್ಷ ಅಂದಾಗ ನಾವು ಈಗ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತೇಳಿ ಕಲ್ಪನೆ ಮಾಡಿಕೊಂಡಾಗ 2007 ಅಂತೇಳಿ ಬರೆದುಕೊಂಡಿವಿ ಅಂತ. ಈಗ ಭಾರತ ಸ್ವತಂತ್ರಗೊಂಡ ವರ್ಷ ಅಂದಾಗ 1947ರಲ್ಲಿ ಸ್ವತಂತ್ರ. ಇಲ್ಲಿ ಕೇವಲ ವರ್ಷಗಳನ್ನು ಮಾತ್ರ ತೆಗೆದುಕೊಂಡಿರುವಂಥದ್ದು, ದಿನಾಂಕಗಳನ್ನು ಒಂದು ಇನ್ನೂ ಡಿಟೇಲ್ ಆಗಿ ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ನೋಡ್ಕೊಳ್ಬೋದು. ಈಗ ಕಾಲಾನುಕ್ರಮದಲ್ಲಿ ಬರೀಬೇಕಾಗಿರುವಂಥ ಸನ್ನಿವೇಶದಲ್ಲಿ ಭಾರತ ಸ್ವತಂತ್ರಗೊಂಡ ವರ್ಷ 1947. ನೀವು ಶಾಲೆಗೆ ಸೇರಿದ ವರ್ಷ ಅಂದಾಗ 1ನೇ ತರಗತಿಗೆ ಶಾಲೆಗೆ ಸೇರಿರುವಂಥ ಸನ್ನಿವೇಶದಲ್ಲಿ 2013 ಅಂತೇಳಿ ಈಗ ಕೆಲವೊಬ್ಬರಿಗೆ ವ್ಯತ್ಯಾಸ ಆಗುವಂಥದ್ದು ನಿಮ್ಮ ಒಂದು ಶಾಲೆಗೆ ಸೇರಿರುವಂಥ ವರ್ಷವನ್ನು ಇಲ್ಲಿ ನಮೂದಿಸಿಕೊಂಡು ಬರೀಬೇಕಾಗಿರುವಂಥದ್ದು. ಇನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದಾಗ 1857ರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರುವಂಥದ್ದು ಆಗಿದೆ. ಇವಿಷ್ಟು ಘಟನೆಗಳು, ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕಾಗಿರುವಂಥದ್ದು. ಈಗ ಯಾವ ವರ್ಷದಲ್ಲಿ ನಡೆದಿದೆ ಅನ್ನೋದು ಗೊತ್ತಾದ ನಂತರ ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೀತಾ ಇರುವಂಥ ಸನ್ನಿವೇಶದಲ್ಲಿ ಮೊದಲು ನಡೆದಿರುವಂಥದ್ದು. ಈಗ ಇದರಲ್ಲಿ ಮೊದಲು ನಡೆದಿರುವಂಥದ್ದು 1857 ಭಾರತ ಪ್ರಥಮ ಸ್ವಾತಂತ್ರ್ಯ ಮೊದಲು ನಡೆದಿರುವಂಥದ್ದಾಗಿದೆ. ಹೀಗಾಗಿ ಮೊದಲನೇದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತೇಳಿ ಇಲ್ಲಿ ನಾವು ಸ್ವಲ್ಪ ಅಧ್ಯಯನ ಮಾಡಿಕೊಳ್ಳೋದಕ್ಕಾಗಿ ಈಸಿ ಆಗೋದಕ್ಕಾಗಿ ವರ್ಷವನ್ನು ಸಹ ಮುಂದೆ ನಮೂದಿಸಿರುವಂಥದ್ದು. ಇನ್ನು ಭಾರತ ಸ್ವತಂತ್ರಗೊಂಡ ವರ್ಷ 1947ರಲ್ಲಿ ಭಾರತ ಸ್ವತಂತ್ರಗೊಂಡಿರುವಂಥ ವರ್ಷ ಆಗಿರುವಂಥದ್ದು. ಇನ್ನು ನೀವು ಹುಟ್ಟಿದ ವರ್ಷ ಅಂದಾಗ 2007 ಅಂತೇಳಿ ನಮೂದಿಸ್ತೇವೆ. ಈಗ ನೀವು ಹುಟ್ಟಿದ ವರ್ಷ 3ನೇದಾಗಿ ಬರುವಂಥದ್ದು. 4ನೇದಾಗಿ ನೀವು ಶಾಲೆಗೆ ಸೇರಿದ ವರ್ಷ 2013 ಅಂತೇಳಿ ಗುರುತಿಸಿದಾಗ 2000. ಹೀಗೆ ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೆದಾಗ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಈ ಒಂದು ನಮ್ಮ ಘಟನೆಗಳನ್ನೇ ಕಾಲಾನುಕ್ರಮದಲ್ಲಿ ಬರೆದಾಗ ಈ ರೀತಿ 1, 2, 3, 4 ಆಗಿ ಬರುವಂಥದ್ದಾಗಿದೆ. ಈ ರೀತಿ ಇತಿಹಾಸವನ್ನು ಹೀಗೆ ಗುರುತಿಸಿಕೊಂಡು ಬರುವಂಥದ್ದಾಗಿರ್ತದೆ. ಇನ್ನು ಈ ಒಂದು ಚಟುವಟಿಕೆಯಲ್ಲಿ 2ನೇ ಚಟುವಟಿಕೆಯಲ್ಲಿ ಈ ಕೆಳಗಿನ ಘಟನೆಗಳನ್ನು ಕಾಲರೇಖೆಯಲ್ಲಿ ಶತಮಾನ ಆಧರಿಸಿ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇದನ್ನೇ ಕಾಲರೇಖೆಯಲ್ಲಿ ಗುರುತಿಸಿ ಅಂದಾಗ ಹಿಂದಿನ ಒಂದು ಕಾಲರೇಖೆಯಿಂದ ಪ್ರಾರಂಭಿಸಿ ಯಾವ ರೀತಿಯಾಗಿ ಗುರುತಿಸಿಕೊಂಡು ಬರುವುದು ಅನ್ನೋದನ್ನು ನೋಡೋಣ. ಇಲ್ಲಿ ಅದೇ ಅಂಶಗಳನ್ನು ತೆಗೆದುಕೊಂಡಿರುವಂಥದ್ದು. ಈ ಅಂಶಗಳನ್ನು ತೆಗೆದುಕೊಂಡಾಗ ನೀವು ಹುಟ್ಟಿದ ವರ್ಷ, ಭಾರತ ಸ್ವತಂತ್ರಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದನ್ನು ಕಾಲರೇಖೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇವುಗಳ ವರ್ಷವನ್ನು ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ಅದೇ ವರ್ಷವನ್ನು ಮತ್ತೊಂದು ಬಾರಿ ಬರೆದುಕೊಂಡು ನೋಡೋಣ. ಇದು ಆದ ನಂತರ ಕಾಲರೇಖೆಯ ಚಿತ್ರವನ್ನು ಅವರು ಈ ರೀತಿಯಾಗಿ ಕೊಟ್ಟಿರುವಂಥದ್ದಾಗಿದೆ. ನಿಮ್ಮ ಒಂದು ಕಲಿಕಾ ಹಳೆ ಪುಸ್ತಕದಲ್ಲೂ ಸಹ ಈ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕಾಲರೇಖೆಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಲ್ಲ ಅಂಶಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಇವಿಷ್ಟು 4 ಘಟನೆಗಳು ಎಲ್ಲಿ ಬರುತ್ತವೆ ಅನ್ನೋದನ್ನು ಗುರುತಿಸಿ. ಇಲ್ಲಿ ಶತಮಾನಗಳನ್ನು ಪ್ರಾರಂಭಿಸಿ ಸಾಮಾನ್ಯ ಶಕ 1500, ಸಾಮಾನ್ಯ ಶಕ 1600, ಸಾಮಾನ್ಯ ಶಕ 1700, ಸಾಮಾನ್ಯ ಶಕ 1800, ಸಾಮಾನ್ಯ ಶಕ 900, ಸಾಮಾನ್ಯ ಶಕ 2000, ಸಾಮಾನ್ಯ ಶಕ 2100, ಈ ಪ್ರತಿ 100 ವರ್ಷಗಳಿಗೆ ಒಂದೊಂದು ಕೊಟ್ಟಿರುವಂಥದ್ದು. ಇವುಗಳು ಎಲ್ಲಿ ಬರುತ್ತವೆ, ಈ ಒಂದು 4 ಘಟನೆಗಳು ಎಲ್ಲಿ ಬರ್ತವೆ ಅನ್ನೋದನ್ನು ಉತ್ತರಿಸಬೇಕು. ಇದನ್ನು ನಾವು ಈಸಿಯಾಗಿ ಸ್ಟಡಿ ಮಾಡೋದಕ್ಕಾಗಿ ಕಾಲಾನುಕ್ರಮದಲ್ಲಿ ಬರೆದುಕೊಂಡಿರುವಂಥದ್ದು ಇಲ್ಲಿ ತೆಗೆದುಕೊಳ್ಳೋಣ. ಈಗ ಕಾಲಾನುಕ್ರಮದಲ್ಲಿ ಬರೆದಿರುವಂಥದ್ದನ್ನು ತೆಗೆದುಕೊಂಡಾಗ ಇಲ್ಲಿ ಮೊದಲನೇ ಘಟನೆಯಾಗಿರುವಂಥದ್ದು 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವಾಗಿರುವಂಥದ್ದು. ಈ 1857 ಅಂದಾಗ ಇದು ಎಲ್ಲಿ ಬರುತ್ತೆ? 1800 ಈ ಒಂದು ಕಾಲಘಟ್ಟ ಇಲ್ಲಿರುವಂಥದ್ದಾಗಿದೆ. ಈ ಒಂದು 1800 ಕಾಲಘಟ್ಟ ಆದ ನಂತರ ಇದರ ನಂತರ 1857 ಇಲ್ಲಿ 1900 ಇರುವಂಥದ್ದು ಕಾಲಘಟ್ಟ ಆಗಿದೆ. ಇವೆರಡರ ಮಧ್ಯದಲ್ಲಿ ಇರುವಂಥದ್ದಾಗಿದೆ. ಇವೆರಡರ ಮಧ್ಯದಲ್ಲಿ ಬರುವಂಥದ್ದು ಇಲ್ಲಿ ಬರುವಂಥದ್ದಾಗಿದೆ. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದನ್ನು ಈ ರೀತಿಯಾಗಿ ನಾವು ಗೆರೆ ಎಳೆದು ಗುರುತಿಸಿಕೊಂಡು ಬಂದಿರುವಂಥದ್ದು. ಇಲ್ಲಿ ಗುರುತಿಸ್ತೇವೆ. ಯಾವಾಗ? 1857. ಇಲ್ಲಿ 1800 ಮತ್ತು 1900ರ ಮಧ್ಯದಲ್ಲಿ ಬರುವಂಥದ್ದು ಈ ಒಂದು ಕಾಲರೇಖಾ ಶತಮಾನದಲ್ಲಿ ಈ ರೀತಿಯಾಗಿ ಈ ಒಂದು ಶತಮಾನದಲ್ಲಿ ಬರುವಂಥದ್ದು ಆಗಿದೆ. ಇನ್ನು ಇದು ಆದ ನಂತರ ಎರಡನೇದು ಭಾರತದ ಸ್ವತಂತ್ರಗೊಂಡ ವರ್ಷ 1947. ಇದನ್ನು 1947 ಇಲ್ಲಿ ಗುರುತಿಸ್ತೇವೆ. ಏಕೆಂದರೆ 1900 ಇಲ್ಲಿದೆ, 2000 ಇಲ್ಲಿರುವಂಥದ್ದು. 1947 ಇದರ ಮಧ್ಯದಲ್ಲಿ ಬರುವಂಥದ್ದು. 1947 ನಾವು ಇಲ್ಲಿ ಗುರುತಿಸಿಕೊಂಡು ಬರುವಂಥದ್ದು ಆಗಿದೆ. ಇನ್ನು ಇದು ಆದ ನಂತರ 2007 ಬಂದಿರುವಂಥದ್ದು. ನೀವು ಹುಟ್ಟಿದ ವರ್ಷ 2007. ಇಲ್ಲಿ 2007 ಅಂದಾಗ ನಾವು ಇವುಗಳನ್ನೆಲ್ಲ ಮಧ್ಯದಲ್ಲಿ ಗುರುತಿಸ್ಕೊಂಡು ಬಂದೇವೆ.
ಇವು ಸರಿಸುಮಾರಾಗಿ ಮಧ್ಯದ ಸಮೀಪದಲ್ಲಿರುವಂಥ. ಇಲ್ಲಿ 2000 ನಂತರ 2100 ಮಧ್ಯದಲ್ಲಿ ಬರೋದಲ್ಲ, ಇಲ್ಲಿ ಪ್ರಾರಂಭದಲ್ಲೇ ಬರುವಂಥದ್ದು. 2000 ಆದ ನಂತರ 2001, 2, 3, 4, 5, 6, 7 ಇಲ್ಲಿ ಬರುವಂಥದ್ದು ಆಗಿರುತ್ತೆ. 3ನೇ ಘಟನೆಯನ್ನು ನಾವು 2007 ಇಲ್ಲಿ ಗುರುತಿಸಿಕೊಂಡು ಬಂದೆವು. ಇನ್ನು ನೀವು ಶಾಲೆಗೆ ಸೇರಿದ ವರ್ಷ ಅಂದಾಗ ಇಲ್ಲಿ ನೀವು ಶಾಲೆಗೆ ಸೇರಿರುವಂಥ ವರ್ಷ ಅಂದಾಗ ಇಲ್ಲಿ ಗುರುತಿಸಿ 4ನೇ ಅಂಶವನ್ನು ಇದರ ಪಕ್ಕದಲ್ಲಿ ಇದರ ಸಮೀಪದಲ್ಲಿ 2013ರಲ್ಲೇ ಬರುವಂಥದ್ದು ಆಗಿದೆ. ಹೀಗೆ ಈ ಒಂದು 4 ಘಟನೆಗಳನ್ನು ಕಾಲರೇಖೆಯ ಒಂದು ಶತಮಾನದಲ್ಲಿ ಹೀಗೆ ಗುರುತಿಸಿದಾಗ ಈ ಒಂದು ಶತಮಾನಗಳಲ್ಲಿ ಬರೋದಿಲ್ಲ, ಯಾವ ಅಂಶಗಳು ಸಹ ಬರೋದಿಲ್ಲ. ಇಲ್ಲಿ 1800ರಿಂದ ಪ್ರಾರಂಭಿಸಿ 2000 ನಂತರದ ಒಂದು ಕಾಲಾವಧಿಯಲ್ಲಿ ಈ ಒಂದು ಘಟನೆಗಳು ಬಂದಿರುವಂಥದ್ದು. ಹೀಗೆ ಕಾಲರೇಖೆಯ ಶತಮಾನದಲ್ಲಿ ನಾವು ಇವುಗಳನ್ನು ಗುರುತಿಸುವಂಥದ್ದು. ಹೀಗೆ ಗುರುತಿಸಿ ನಾವು ಒಂದು ಇತಿಹಾಸದ ಕಾಲರೇಖೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ. ಇತರ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋಗಳ ಲಿಂಕ್ ಇರುತ್ತೆ, ಅವುಗಳನ್ನೆಲ್ಲ ವೀಕ್ಷಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಆ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ವಿಡಿಯೋ ರೂಪದಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.